ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಬೆಂಡೆಕಾಯಿ ಮಸಾಲ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸುಲಭವಾದ ರೆಸಿಪಿ, ಟೇಸ್ಟಿಯಾಗಿರುತ್ತೆ. ನಿಮ್ಮ ಮಕ್ಕಳಿಗಂತೂ ಅನ್ನ ಸಾರು, ಅನ್ನ ಸಾಂಬಾರು, ಅನ್ನ ಮಜ್ಜಿಗೆ ಜೊತೆ ಇದನ್ನು ಕೊಟ್ಬಿಟ್ರೆ ಸುಮ್ಮನೆ ರಗಳೆ ಇಲ್ಲದೆ ಊಟ ಮಾಡ್ತಾರೆ. ಬನ್ನಿ ಹೇಗೆ ಮಾಡೋದು ನೋಡೋಣವಾ. ಇಲ್ಲಿ ನಾನು ಫಸ್ಟು ಬೆಂಡೆಕಾಯಿನ ಉದ್ದುದ್ದ ಕೊರೆದು ಹೆಚ್ಕೊಂಡಿದ್ದೀನಿ. ಅದಕ್ಕೆ ನಾನು ಅರಿಶಿಣ ಪುಡಿ ಸ್ವಲ್ಪ, ಅಂದರೆ 1 ಚಮಚ, ಖಾರದ ಪುಡಿ 1 ಚಮಚ, ನಿಮಗೆ ಖಾರಕ್ಕೆ ತಕ್ಕಂಗೆ ನೀವು ಹಾಕ್ಕೋಬೋದು. ಇಲ್ಲಿ ನಾನು ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ, 1-2 ಸ್ಪೂನು ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ, ಅಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅಂತಂದು. ನೋಡಿ, ಇದನ್ನೆಲ್ಲ ನಾವು ಏನು ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ನಾನು ಹೇಳಿದ್ದ ಇದರಲ್ಲೇ ಅಳತೆಯಲ್ಲೇ ನೀವು ಹಾಕಿ ಮಾಡಿ, ಆಯಿತಾ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ರುಚಿಗೆ ಅನುಗುಣವಾಗಿ ಉಪ್ಪನ್ನು ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡಿ, ಒಂದು 10 ನಿಮಿಷ. ನೋಡಿ, ಇಲ್ಲಿ ಒಂದು ಬಾಣಲೆಗೆ ನಾನು ಎಣ್ಣೆ ಹಾಕ್ಕೊಂಡಿದ್ದೇನೆ. ನೋಡಿ, ಇದು ಎಷ್ಟು ಚೆನ್ನಾಗೆಲ್ಲ ನೀರೇ ಹಾಕಲಿಲ್ಲ, ಆದರೆ ಎಲ್ಲ ಸೆಟ್ ಆಗಿದೆ ಅಲ್ವಾ. ಈ ರೀತಿ ಎಣ್ಣೆ ಕಾದಿದೆ. ಈಗ ಸ್ವಲ್ಪ ಸ್ವಲ್ಪನೇ ಬೆಂಡೆಕಾಯಿ ಮಿಕ್ಸನ್ನು ಹಾಕಿ ಫ್ರೈ ಮಾಡಿದ್ರೆ ನಮ್ಮ ಬೆಂಡಿ ಫ್ರೈ ರೆಡಿಯಾಗುತ್ತೆ. ತುಂಬ ಸುಲಭವಾದ ರೆಸಿಪಿ, ನಿಮಗೆ ಒಂದು 20 ಮಿನಿಟ್ಸಲ್ಲೇ ಆಗೋಗ್ಬಿಡುತ್ತೆ. ನೋಡಿ, ಸಖತ್ ಟೇಸ್ಟಿಯಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ನಾನು ಇದನ್ನು ಬೆಂಗಳೂರಲ್ಲಿ ಒಂದು ಫಂಕ್ಷನಿಗೆ ಹೋದಾಗ ತಿಂದಿದ್ದು. ಹಾಗೆ ನನಗೆ ತುಂಬ ಇಷ್ಟ ಆಯಿತು, ನನ್ನ ಮಗಳಿಗೆ ಇಷ್ಟ ಆಯಿತು, ನಮ್ಮ ಮನೆಯವರಿಗೆ ಇಷ್ಟ ಆಯಿತು. ಹಾಗೆ ನಾನು ಬಂದು ಒಮ್ಮೆ ಟ್ರೈ ಮಾಡುವ ಅಂತೇಳಿ ಮಾಡಿದ್ದೆ ನಾನು. ನೀವು ಮಾಡಿ ನೋಡಿ, ಹೇಗಿದೆ ಅಂತ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.